ऑथेंटिक न्यूज 19 में आपका स्वागत है। आइए देखते हैं आज की न्यूज। ಪೊಲಿಟಿಕಲ್ ಸೆಟಪ್ ನಲ್ಲಿ ಎಷ್ಟೇ ವ್ಯತ್ಯಾಸಗಳಿದ್ದರೂ ಕೂಡ ಇವತ್ತು ಇಂದಿರಾ ಗಾಂಧಿ ಅವರನ್ನು ಒಪ್ಪಬೇಕಾಗಿತ್ತು. ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ 1971 ಏನು ಈ ಈಸ್ಟ್ ಬಾಂಗ್ಲಾದೇಶ ಆಯಿತು, ಪಾಕಿಸ್ತಾನ ಹೊಡೆದು ಎರಡು ಭಾಗ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕ ಇಂದಿರಾ ಗಾಂಧಿ ಅವರು ನಾವು ಇವತ್ತು ಈ ದೇಶದಲ್ಲಿ ಅನಿಸಬೇಕು. ಐ ಸ್ಟಿಲ್ ರಿಮೆಂಬರ್ ಇಫ್ ಐ ಆಮ್ ನಾಟ್ ರಾಂಗ್, ಪ್ರೆಸಿಡೆಂಟ್ ನಿಕ್ಸನ್ ಅಂತಿದ್ರು, US ಪ್ರೆಸಿಡೆಂಟ್ ನಿಕ್ಸನ್ ಅಂತಿದ್ರು. ಅವ್ರು ಇಂದಿರಾ ಗಾಂಧಿ ಅವ್ರನ್ನ ಕರೆಸ್ಬಿಟ್ಟು ಬಗಲ ಕುಂದರ್ಸ್ಕೊಂಡು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅವರು ಆಮೇಲೆ ಇರ್ತಕ್ಕಂಥ ವಿಡಿಯೋ ಟಿಪ್ಸ್ಗಳಲ್ಲಿ ಭಾಳ ಸರಿಗೆ ಮಾತನಾಡಲಿಲ್ಲ, ಭಾಳ ಪದಗಳನ್ನು ಕೂಡ ಸರಿಗೆ ಬಳಸಲಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತಿದೆ. ಆದರೂ ಕೂಡ ಇಂದಿರಾ ಗಾಂಧಿಯವರು ಭಾಳ ಸ್ಮೈಲಿಂಗ್ನಲ್ಲಿ ಭಾಳ ಎಂಬ್ರೇಸಿಂಗ್ ಆಗಿ ಅವರಿಗೆ ಉತ್ತರವನ್ನು ಕೊಟ್ಟು ಬರತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಕೂಡ ಅಲ್ಲಿ ಹೇಳ್ತಾರಂತೆ, ಮೇಡಮ್ ಯು ಟೇಕನ್ ಟು ಅರ್ಲಿ ಡಿಸಿಷನ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೂಡ ವಾಟ್ ಡಿಸಿಷನ್ ಹ್ಯಾವ್ ಟು ಟೇಕ್ ಅಬೌಟ್ ಮೈ ಕಂಟ್ರಿ ಐ ನೋ ಅಂತ ಹೇಳಿ ಅಲ್ಲಿ ಬಿಟ್ಟು ಅಲ್ಲಿ ಬಂದು ನೇರವಾಗಿ ಬಂದು ವಾಜಪೇಯಿ ಅವ್ರ ಜೊತೆ ಮಾತನಾಡಿ ವಾರಿಗೆ ಹೋಗಿ ಇವತ್ತು ಬಾಂಗ್ಲಾದೇಶ ಮಾಡಿರ್ತಕ್ಕಂಥದ್ದು 93,000 ಆಗಿನ ಕಾಲದಲ್ಲಿ ಹೈಯೆಸ್ಟ್ ವರ್ಲ್ಡ್ ವಾರ್ ಆದಮೇಲೆ 93ರಷ್ಟು ಪಾಕಿಸ್ತಾನ ಏನೋ ಮಿಲಿಟರಿ ಅವರಿಗೆ ಮೊಣಕಾಲ ಮೇಲೆ ಗುಟ್ನೆ ಟೇಕ್ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಮೊಣಕಾಲನ್ನ ಮಡಿಸಿ ಕುಂದಿರಿಸಿ ಬಂದಿ ಮಾಡಿರ್ತಕ್ಕಂಥ ನಿದರ್ಶನ ಈ ದೇಶದಲ್ಲಿದೆ. ಇದು ಯಾರು ಮಾತನಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇವತ್ತಿನ ಈ ಪ್ರಚಾರ ದಿನಗಳಲ್ಲಿ ಇತಿಹಾಸವನ್ನು ಮೆರೆತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾನೇನು ಜಾಸ್ತಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರೋದಾಗಿರ್ಬೋದು, ಉಳುವಣೆ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಈ 20 ಪಾಯಿಂಟ್ ಪ್ರೋಗ್ರಾಮ್ಸ್ಗಳು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳು. ಪ್ರಮುಖವಾಗಿ ಇನ್ನೊಂದು ರಿಮೆಂಬರ್ ಮಾಡ್ಬೇಕಂತಂದ್ರೆ ಅವರು ಫುಡ್ ಕ್ರಾಂತಿ ಮಾಡಿದ್ರು. ಅಂದ್ರೆ ನಾವು 48 LPG ಅಂತ ಯಾವುದೋ ಒಂದು ನಾವು ವೀಟ್ನ ಇಂಪೋರ್ಟ್ ಮಾಡ್ತಿದ್ವಿ ಅಮೇರಿಕಂದ. ಆ 6 ಮಿಲಿಯನ್ ಟನ್ ಇರತಕ್ಕಂಥ ನಮ್ದೇನು ಪ್ರೊಡಕ್ಷನ್ ಇತ್ತು 28 ಮಿಲಿಯನ್ ಟನ್ನಿಗೆ ಒಯ್ದ್ವಿ. ಅವಾಗ್ಲಿಂದ ನಾವು ಯಾವುದೋ ಹೊರದೇಶದಿಂದ ಇಂಪೋರ್ಟ್ ಇದಿರ್ತಕ್ಕಂಥ ವ್ಯವಸ್ಥೆಗೆ ಬಂತು. ಸೊ ಇವತ್ತು ಅವಾಗಿರ್ತಕ್ಕಂಥ 651 ಏನು ನಮ್ಮ ಓವರ್ ಆಲ್ US ಡಾಲರ್ಸ್ನ ಚೆಕ್ ಮಾಡಿದಾಗ ನಾವೇನು ಗ್ರೋತ್ ಇತ್ತು ಅದು $7 ಬಿಲಿಯನ್ ತಂದಿರತಕ್ಕಂಥದ್ದು. ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸೊ ಹಂಗಾಗಿ ಇವತ್ತು ಇಂದಿರಾ ಗಾಂಧಿ ಅವರನ್ನು ನೆನೆಸಬೇಕು. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ, ಇವತ್ತು ಇಡೀ ದೇಶದಲ್ಲಿ ಬಡವನಿಗೆ ಸ್ವಲ್ಪ ಏನಾರ ಭೂಮಿ ಇದ್ರೆ, ಆನ್ ರೆಕಾರ್ಡ್ ಐ ವುಡ್ ಲೈಕ್ ಟು ಟೆಲ್, ಈ ದೇಶದಲ್ಲಿ ಬಡವನಿಗೆ ಏನಾರ ಸ್ವಲ್ಪ ಭೂಮಿ ಇದ್ರೆ ಅದು ಇಂದಿರಾ ಗಾಂಧಿ ಅವರ ಕೊಡುಗೆ ಭಾಳ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸುಮಾರು 60ಕ್ಕೂ 70 PUC ಕಂಪ್ನೀಸ್ಗಳು ಮಾಡಿದ್ರು ಅವರು. ಇವತ್ತೇನು ಭಾಳ ಜನ ಮೆರೆದು ಮಾತನಾಡ್ತಾರೆ, ಮರ್ತು ಬಿಟ್ಟಿದ್ದಾರೆ. ಇವತ್ತು ಬಹಳಷ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಕೆಲಸ ಕೊಡೋದ್ರ ಜೊತೆಗೆ ಇವತ್ತು ಬಲಿಷ್ಠ ರಾಷ್ಟ್ರವಾಗಿ ಮಾಡಲಿಕ್ಕೆ ಇಂದಿರಾ ಗಾಂಧಿ ಕಾರಣ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲೆಕ್ಷನ್ ಫ್ರಾಡ್ ಬಗ್ಗೆ ಮಾತಾಡೋದು ಬೇಡ, ಮತ್ತೆ ಅದನ್ನ ಕೇಳ್ಬೇಕಲ್ಲ ನೀವು. ಅಲ್ಲ, ಫಸ್ಟ್ ಅದನ್ನ ಕೇಳ್ಬೇಕಲ್ಲ. ನೀವು BJP ಕೂಡ ಕೇಳ್ರಿ, ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ, ನಿಮ್ಮ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ. ನೀವು ಅಗಲಾಲ SL ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ, ಲಾಸ್ಟ್ ವೀಕು ಕೇಳ್ತೀರಿ, ಪ್ರತಿ ಟೈಮ್ ಕೇಳ್ತೀರಿ, ಅದೇ ಏಜೆಂಡೇನಾ? ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್, ನಮ್ದು ಕೂಡ ನೀವು ಯು ಶುಡ್ ಆಲ್ಸೋ ಹ್ಯಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡಬೇಕು. ಪ್ರತಿ ಟೈಮ್ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಯಾಕೆ ಕೇಳ್ತೀರಿ? ವಿ ಹ್ಯಾವ್ ಬಿನ್ ಟೆಲ್ಲಿಂಗ್ ಎನಿಥಿಂಗ್ ಇಸ್ ಹೈ ಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಆನ್ ಇಟ್. ಹೌ ಮೆನಿ ಟೈಮ್ಸ್ ಯು ವಾಂಟ್ ಆಸ್ಕ್ ದ ಸೇಮ್ ಕ್ವಶನ್? ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ, ಪ್ಲೀಸ್ ನಾಟ್ ಟು ಆಸ್ಕ್ ಮಿ ದಿಸ್ ಕ್ವಶನ್ಸ್ ಬಿಕಾಸ್ ಐ ಹ್ಯಾವ್ ಬಿನ್ ಆನ್ಸರಿಂಗ್ ಸೋ ಮೆನಿ ಟೈಮ್ಸ್. ಬೇರೆದನ್ನ ಕೇಳ್ರಿ. ರಾಜ್ಯದ ನಾಯಕರಿಗೆ ಅಲ್ಲ, ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ? ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು? ಅಲ್ಲ, ಪ್ರಧಾನಮಂತ್ರಿ ಎಲ್ಲಿದ್ರು ಬ್ಲಾಸ್ಟ್ ಆದಾಗ? ಎಲ್ಲಿದ್ರಿ ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ? ಎಲ್ಲಿದ್ರು? ಭೂಟಾನಾಗಿದ್ರು. ಮತ್ತೆ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ, ಯಾಕೆ ಬರಲಿಲ್ಲ? ಇದು ಯಾಕೆ BJP ಮುಖಂಡರು ಕೇಳಲ್ಲ ನೀವು? ಇದನ್ನ ಕೇಳಬೇಡಲ್ಲ? ಇಂಥವ್ ಯಾವ ವಿಷಯಗಳು ಕೇಳಬೇಡ್ರಿ, ಇಂಥವನ್ನ ಕೇಳ್ಕೊಂತ ಕುಂದ್ರೆ ಹೆಂಗ್ರಿ ಅರ್ಥ ಇದು? ವೆನ್ ಬ್ಲಾಸ್ಟೆಡ್ ಹ್ಯಾಪೆಂಡ್ ಅಲ್ಲಿದ್ರು ಅವರು, ಹೋಗ್ಲಿ ವಾಪಸ್ಸನ್ನ ಬರ್ಬೇಕು. ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತ್ಡೇ ಮುಗಿಸ್ಕೊಂಡು ಇಂಥವು ಯಾವ ಕೇಳೋದೇ ಬೇಡ ನಮಗೆ ದೇಶದಲ್ಲಿ. ಹೋಲ್ ಬಿಹಾರ್ ಎಲೆಕ್ಷನ್ ಇಸ್ ಎ ಮಾಕ್ಡ್ ಅಪ್ ಮೆಸ್, ಫ್ರಾಡ್ ಆಗಿದೆ. ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಿಲ್ಲ. ಹೋಗಿ BJP ಕೇಳ್ರಿ, ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ? ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಇಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು. ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು, ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು. ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡಬಹುದು.
ಮೋಸ ಮಾಡಿ ಗೆಲ್ಲೋದ್ರಿಗೆ ಏನು ಭಾಳ ದೊಡ್ಡ ಸನ ಇದ್ದಾರೆ ಇದರಲ್ಲಿ. ಸರ್, ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡ್ಬೋದು, ಜುಡಿಷಿಯಲ್ಗೆ ನೀವು ಕೊಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಯಾರು ಹೇಳಿದ್ರು? ಜಗದೀಶ್ ಶೆಟ್ಟರ್ ಹೇಳ್ತಾರೆ. ಅವ್ರಿಗೆ ಓದ್ಕೊಂಡು ಕೇಳ್ರಿ, ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ದಯಮಾಡಿ ಕೇಳ್ಕೊಂಡು ಕೇಳ್ರಿ. ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಬುದ್ಧಿವಂತರಿದ್ದಾರೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟ್ ನಲ್ಲಿ ಯಾಕೆ ಡಿಸಿಷನ್ ತಗೊಂಡ್ರು, ಮತ್ತೆ ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರೀತಾನೆ ಸುಪ್ರೀಂ ಕೋರ್ಟ್ಗೆ, ನಿಮಗೆ ಪವರ್ಸ್ ಇಲ್ಲ ಅಂತ ಬರೆಯಲ್ವಾ? ಬರ್ದಾರಿಲ್ಲ ಅವ್ರಿಗೆ, ಬರ್ದಾರಿಲ್ರಿ. ಮತ್ತೆ ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನರ್ ಯಾಕೆ ವಾಲಂಟಿಯರ್ ರಿಸರ್ವೇಷನ್ ಕೊಟ್ಟ? ಸಿಜೆ ಕೂಡ ಸಿಜೆ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಅಂತ ಎದಕ್ಕೆ ತೆಗೆದ್ರು? ಕಾರಣ ಏನಂತೆ? ಮತ್ತೆ ನೀವು ಕೇಳ್ಬೇಕಲ್ಲ ಅದು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ. SIR ವಿರೋಧಿಸಿ ಇಂಡಿ ಘಟಕದ ನಾಯಕರು ರಾಜ್ಯದ ನಾಯಕರಿಗೆ ತಾಕೀತು ಮಾಡಿದ್ದಾರೆ. ಒಂದು ಎಷ್ಟು ಪಾಸ್ಟ್ ಆಗಿದೆ ಅಷ್ಟು ಪಾಸ್ಟನ್ನ ವೋಟ್ ಚೋರಿಗೆ ಅದನ್ನ ಕಟ್ ಮಾಡಬೇಕು. ಏನ್ ಚೋರಿ ರೀ? ಅವ್ರು ಏನ್ ಬಿಜೆಪಿ ಏನ್ ನಡೀತೈತೆ ಹೇಳ್ರಿ? ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನ್ ಮಾಡಕ್ಕಾಗ್ತದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕಾಗತ್ತೆ ಹೇಳ್ರಿ? ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಹೋಲಿ ಬಿಡ್ರಿ, ಕಾನ್ಶಿಯಸ್ ನಮಗೂ ಇಲ್ವಾ? ಎಲ್ಲರಿಗೂ ಕಾನ್ಶಿಯಸ್ ಇದೆ ಅಲ್ರಿ? ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನ ಓವರ್ಲ್ಯಾಪ್ ಮಾಡೋದು, ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನಂಗೆ ತೋರಿಸ್ತಕ್ಕಂಥದ್ದು ಆಯ್ತು. ಬ್ಯಾಲೆಟ್ ಕೌಂಟಿಂಗ್ ಆಗಿದೆ. ಯಾವುದು? ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗತ್ತೆ. ಬ್ಯಾಲೆಟ್ ಕೌಂಟಿಂಗ್ನಲ್ಲಿ 158 160 ಸೀಟು ಬಿಜೆಪಿ ಮೈನಸ್ ಇದೆ. ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ, ಪೋಸ್ಟಲ್ ಬ್ಯಾಲೆಟ್ ನಲ್ಲಿ 158 160 ಸೀಟು ಬಿಜೆಪಿ ಹಿನ್ನಡೆ ಇದೆ. ಅದನ್ನ ಒಂದು ಇಂಡಿಕೇಶನ್ ತಗೋಬಹುದಲ್ವಾ? ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ. ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು 23% RJD ಬಂದಿದೆ, 25 ಸೀಟು. ಬಿಜೆಪಿ ಕೇವಲ 20% ವೋಟ್ ಶೇರ್ ಬಂದು 90 ಸೀಟು. 25 ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ ಅಲ್ಲಿ ಮಾಡಿದ ನಂತರ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಾ? ಹೋಗ್ಲಿ, ಅವ್ನು ಪಾಸ್ ಒನ್ ಕ್ಯಾಂಡಿಡೇಟ್. ಅವನು ಲಾಸ್ಟ್ ಟೈಮ್ 134 ಸೀಟ್ನಲ್ಲಿ ನಿಂತ್ಕೊಂಡು 5.7% ವೋಟ್ ಶೇರು. ಈ ಟೈಮ್ ಕೇವಲ ಬರೀ 27 ಸೀಟ್ನಲ್ಲಿ ನಿಂತ್ಕೊಂಡು 5% ವೋಟ್ ಶೇರ್ ಬರ್ತದೆ. ಯಾರು ಕೇಳಲ್ಲನ್ರಿ ಇವೆಲ್ಲ? ನಾವು ಈ ಬಿಜೆಪಿ ಯಾರು ನೀವು ಕೇಳಲ್ವಾ? ಕೇಳ್ರಿ ಹೋಗಿದ್ದಾನೆ ಹೆಂಗ್ರಿ ಆಯ್ತು ಅಂದ್ರೆ ಏನ್ ಅರ್ಥ? 134 ಸೀಟ್ನ ನಿಂತ್ಕೊಂಡ್ರೆ ಪುಣ್ಯಾತ್ಮ 5.7% ವೋಟ್ ಶೇರ್ ತಗೊಂತಾನೆ. ಈ ಟೈಮ್ ಕೇವಲ ಬರೀ 27 ಸೀಟ್ನ ಕಂಟೆಸ್ಟ್ ಮಾಡ್ತಾನೆ, 5.5 ವೋಟ್ ಶೇರ್ ಇದೆ. ಹೆಂಗ್ರಿ ಸಾಧ್ಯ ಇದು? ಪರ್ಸೆಂಟೇಜ್ ಆಫ್ ಪೋಲ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್? ಅದೇ ನಾವು ಪರ್ಸೆಂಟೇಜ್ ಆಫ್ ವೋಟ್ ಶೇರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೋಲಿಂಗ್ ಅಲ್ಲ. ಅದೇ ವೋಟ್ ಶೇರ್ ಅನ್ನೇ ಯಾವ ರೀತಿ ಕ್ಯಾಲ್ಕುಲೇಟ್? ಅದೇ ನಾವು ಕೇಳ್ತಾ ಇರೋದು. ನೀವು ಅವನಿಗೆ ಕೇಳ್ಬೇಕೀಗ, ನಮ್ಮನ್ನ ಕೇಳೋದಲ್ಲ. 134 ಸೀಟ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ನೀವು ಯೂಶಲಿ ಏನಾಗುತ್ತೆ, ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಅಲ್ಲಿ ನಿಂದಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹೆಂಗ್ ಜಾಸ್ತಿ ಆಗುತ್ತೆ? ಅರ್ಥನೇ ಆಗಿಲ್ಲ ನನಗೆ.